ಬಂಧುಗಳೇ ನಮಸ್ಕಾರ. ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಪಂಜಾಬ್ ಚುನಾವಣೆ ಇನ್ನು ಕೆಲವೇ ತಿಂಗಳಲ್ಲಿ ಬರಲಿದೆ. ಯಾವುದೇ ಯೂಟ್ಯೂಬ್ ನೋಡಲಿ, ಯಾವುದೇ ವಿಶ್ಲೇಷಣೆಗಳು ನೋಡಲಿ, ಇಲ್ಲಿವರೆಗೂ ಬೋರ್ಡ್ಗೆ ಇಲ್ದಿರೋ BJP ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಥವಾ ಅಧಿಕಾರದ ಹತ್ತಿರ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಒಟ್ಟು 117 ಕ್ಷೇತ್ರಗಳಿದ್ದಾವೆ. 117ರಲ್ಲಿ BJPಗೆ ಸಿಕ್ಕಿದ್ದು ಕೇವಲ 2 ಸೀಟು. ಇಂಡಿಪೆಂಡೆಂಟಾಗಿ ನಿಂತಿತ್ತು. ಇಲ್ಲಿವರೆಗೂ ಅಕಾಲಿ ದಳ ಜೊತೆ ನಿಲ್ತಾ ಇತ್ತು. ಹಿಂದೆ ಎಲ್ಲ ಅಕಾಲಿ ದಳ ಜೊತೆ ಸರ್ಕಾರ ಕೂಡ ಮಾಡಿತ್ತು. ಆದರೂ ಕೂಡ ಅಕಾಲಿ ದಳದ ಜೊತೆಗೆ BJP ಯಾವಾಗಲೂ ಮೈನರ್ ಪಾರ್ಟ್ನರ್ ಆಗಿ ಇರ್ತಾಯಿದ್ರು. ಕಳೆದ ಬಾರಿ ಅಕಾಲಿ ದಳವನ್ನು ದೂರ ಇಟ್ಟು ಇಂಡಿಪೆಂಡೆಂಟಾಗಿ ಎಲೆಕ್ಷನ್ಗೆ ಹೋದರು. ಎಲೆಕ್ಷನ್ ರಿಸಲ್ಟ್ ಏನಂತ ಹೇಳಿದರೆ ಕೇವಲ 2 ಸೀಟ್ಗಳಷ್ಟೇ ಬಂದಿದ್ದು. ಒಂದು ಪಠಾನ್ಕೋಟು, ಅದರಲ್ಲಿ ಅಶ್ವಿನಿ ಸಿಂಗ್ ಶರ್ಮಾ ಅವ್ರು ಗೆದ್ದರು, ಮತ್ತೊಂದು ಮುಖೇರಿಯನ್, ಅಲ್ಲಿ ಜಂಗಿಲಾಲ್ ಶರ್ಮಾ ಅವ್ರು ಗೆದ್ದಿದ್ರು. ಕೇವಲ 2 ಸೀಟ್ ಗೆದ್ದಿದ್ದು. 117ರಲ್ಲಿ ಆಮ್ ಆದ್ಮಿ ಪಕ್ಷ 94 ಸೀಟನ್ನು ಗೆದ್ದು ಒಂದು ರೀತಿಯಲ್ಲಿ ಅದು ಹಿಸ್ಟಾರಿಕಲ್ ಮ್ಯಾಂಡೇಟು ಆಮ್ ಆದ್ಮಿ ಪಕ್ಷಕ್ಕೆ. ಭಗವಂತ್ ಸಿಂಗ್ ಮಾನ್ ಚೀಫ್ ಮಿನಿಸ್ಟರ್ ಆದರು. ಜನಕ್ಕೊಂದು ಹೋಪ್ಸ್ ಇತ್ತು. ಅಂಥ ಪರಿಸ್ಥಿತಿ ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ 2 ಸೀಟ್ ಗೆದ್ದಿದ್ದಂತಹ BJP ಈ ಬಾರಿ ಗೆಲುವಿನ ಹತ್ತಿರಕ್ಕೆ ಬರುತ್ತೆ ಅಂತ ಯಾರಾದರೂ ಊಹೆ ಮಾಡಿದ್ರೆ ಅದು ಸತ್ಯಕ್ಕೆ ಹತ್ತಿರ ಇರುತ್ತಾ? ಹತ್ತಿರ ಇದೆ. ಹೇಗೆ ಅಂತೇಳಿ ಭಾಳ ಇಂಟರೆಸ್ಟಿಂಗ್ ಈಕ್ವೇಷನ್ನು ನಿಮಗೆ ಪಂಜಾಬಲ್ಲಿ. ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಭದ್ರವಾದಂತಹ ತಳಹದಿ ಹಾಕಿದಂತಹ BJPಗೆ ಪಂಜಾಬಲ್ಲಿ ಹೆಜ್ಜೆ ಇಡೋಕ್ಕೂ ಆಗಿರಲಿಲ್ಲ. ಯಾಕೆ ಅಂತೇಳಿದರೆ ಅಲ್ಲಿರ್ತಕ್ಕಂಥ ಡೆಮೋಗ್ರಫಿ ನೋಡಿ. ಇಲ್ಲಿವರೆಗೂ ಬಂದಂತಹ ಮುಖ್ಯಮಂತ್ರಿಗಳಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳಿರ್ಬೋದು, ಅಕಾಲಿ ದಳದ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಈಗಿರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿ ಮುಖ್ಯಮಂತ್ರಿಗಳು, ಇಷ್ಟರಲ್ಲಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಪಂಜಾಬಿನ ಹಿಸ್ಟ್ರಿನಲ್ಲಿ ಅಲ್ಲಿನ ಜಾಟ್ ಸಿಖ್ ಜೊತೆಗೆ ಆ ಅಧಿಕಾರದ ಮೇಲೆ, ಇಡೀ ರಾಜ್ಯದ ಮೇಲೆ ಅಲ್ಲಿನ ಕಟ್ಟರ್ ಪಂಥಿ ಸಿಖ್ರೇನಿದಾರಲ್ಲ, ಅವರಿಗೆ ಪಂಥಿ ಅಂತ ಹೇಳ್ತಾರೆ, ಪಂಥಿಕ್ ಸಿಖ್ಸ್ ಅಂತೇಳಿ, ಅವರ ಒಂದು ಬಿಗಿ ಹಿಡಿತ ಭಾಳ ಜೋರಾಗಿದೆ. ಅಲ್ಲಿ ಹಿಂದೂ ಮೈನಾರಿಟೀಸ್ ಇದ್ದಾರೆ, ಒಳ್ಳೆ ನಂಬರಲ್ಲೇ ಇದ್ದಾರೆ. ಹತ್ತಿರ 42%. ದಲಿತ ಸಮುದಾಯ ಇದೆ, ಹತ್ತಿರ 30%. ಇಷ್ಟೆಲ್ಲ ಇದ್ರೂ ಕೂಡ ಇಡೀ ಈ ಅಧಿಕಾರದ ಹಿಡಿತ ಇದ್ದಿದ್ದು ಈ ಜಾಟ್ ಸಿಖ್ಸ್ ಕೈಯಲ್ಲಿ ಮತ್ತು ಈ ಪಂಥಿಕ್ ಸಿಖ್ಖರ ಹಿಡಿತದಲ್ಲಿ. ಎಲ್ಲಿವರೆಗೂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಿದ್ರು, ಈ ಕಂಪ್ಲೀಟಾಗಿ ಆ ಜಾಟ್ ಸಿಖ್ ಸಮುದಾಯ ಕಾಂಗ್ರೆಸ್ನ ಜೊತೆ ಇತ್ತು. ಆದರೆ ಕಳೆದ ಬಾರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಳೆದ ಚುನಾವಣೆಗೆ ಹಿಂದಿನ ಬಾರಿ, ಯಾವಾಗ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಇದ್ದಕ್ಕಿದ್ದಂಗೆ ಎಲೆಕ್ಷನ್ ಕೆಲವೇ ದಿನಗಳಿದ್ದಾಗ ಅಮರಿಂದರ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪಲ್ಲಟಗೊಳಿಸಿದಾಗ ಬಿಕಾಸ್ ಆಫ್ ಸಿದ್ದು ಫ್ಯಾಕ್ಷನ್ ಅಮರಿಂದರ್ ಸಿಂಗ್ ಅವರು ಆಚೆ ಕಡೆಗೆ ಬಂದರು, ಸೆಪರೇಟಾಗಿ ಪಕ್ಷ ಕಟ್ಟಿದ್ರು. ಆಮೇಲೆ ಆ ಪಕ್ಷವನ್ನು BJP ಜೊತೆ ವಿಲೀನ ಮಾಡಿದ್ರು. ಈಗ BJPನಲ್ಲಿದ್ದಾರೆ. ದಲಿತ ಸಮುದಾಯದ ಚೆನ್ನಿಯವರನ್ನ ಮುಖ್ಯಮಂತ್ರಿ ಮಾಡಿತ್ತು ಕಾಂಗ್ರೆಸ್. ದೊಡ್ಡ ಸೈಜಬಲ್ ಅಮೌಂಟ್ ಇದೆ ಅಲ್ಲಿ. ವಾಲ್ಮೀಕಿ ಸಮುದಾಯ ದೊಡ್ಡ ಮಟ್ಟದಲ್ಲಿದೆ, ಅವ್ರ ಜೊತೆಗೆ ರವೀಸ್ ಸಮುದಾಯಗಳ ಜೊತೆಲಿದ್ದಾವೆ. ಹೀಗಾಗಿ ಒಟ್ಟು ಆ ಸಮುದಾಯಗಳನ್ನೆಲ್ಲ ಸೇರಿಸಿದ್ರೆ, ದಲಿತ ಸಮುದಾಯಗಳನ್ನು ಸೇರಿಸಿದ್ರೆ ಸುಮಾರು 30% ಓಟ್ ಆಗುತ್ತೆ. ದೊಡ್ಡ ಚಂಕ್ ಅದು. ಆದರೆ ಎಲೆಕ್ಷನ್ ನಡೆದಾಗ ಆ ದಲಿತ ಸಮುದಾಯದ ಓಟ್ಗಳೆಲ್ಲ ಚೆನ್ನಿಯವರಿಗೆ ಬೀಳಲಿಲ್ಲ. ಹಾಗಾಗಿನೇ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು. ಒಂದು ರೀತಿಯಲ್ಲಿ ಜಾಟ್ ಸಿಖ್ ಸಮುದಾಯ, ದಲಿತರು, ಒಂದರ್ಥದಲ್ಲಿ ಹಿಂದೂ ಮೈನಾರಿಟಿ ಕೂಡ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ನಿಂತ್ಕೊಂಡ್ರು ಪಂಜಾಬ್ನಲ್ಲಿ. ಅದೇ ಕಾರಣಕ್ಕೋಸ್ಕರನೇ 117 ಸೀಟಲ್ಲಿ 94 ಸೀಟನ್ನು ಗೆಲ್ಲೋಕ್ಕೆ ಸಾಧ್ಯ ಆಯಿತು ಆಮ್ ಆದ್ಮಿ ಪಾರ್ಟಿಗೆ. ಆದರೆ ಈ 4 ವರ್ಷದಲ್ಲಿ ಭಗವಂತ್ ಸಿಂಗ್ ಮಾನ್ ಸರ್ಕಾರದ ಪರ್ಫಾರ್ಮೆನ್ಸ್ ನೋಡಿದ್ರೆ ವರ್ಸ್ಟ್ಗಿಂತ ವರ್ಸ್ಟ್ ಅಂತ ಹೇಳ್ಬೋದು. ಒಂದು ಕಡೆಗೆ ವಿಪರೀತ ಸಾಲ, ರಾಜ್ಯವನ್ನು ನಡೆಸೋಕ್ಕಾಗ್ತಾ ಇಲ್ಲ. ಅಷ್ಟು ಪುಟ್ಟ ರಾಜ್ಯದಲ್ಲಿ ಸಾಲ 4 ಲಕ್ಷ ಕೋಟಿಗೆ ಮೀರಿದೆ. 4 ಲಕ್ಷ ಕೋಟಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಜೊತೆಗೆ ಲಾ ಆ್ಯಂಡ್ ಆರ್ಡರ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಜೊತೆಗೆ ಏನು ಪಂಜಾಬನ್ನು ಕಿತ್ತು ತಿಂತಕ್ಕಂಥ ಡ್ರಗ್ ಮ್ಯಾನೇಜ್ ಏನಿದೆಯಲ್ಲ, ಅದು ವಿಪರೀತ ಜಾಸ್ತಿ ಆಗಿದೆ. ಅದರ ಹಾವಳಿ. ಆಮ್ ಆದ್ಮಿ ಪಾರ್ಟಿ ಅದನ್ನು ಕಂಟ್ರೋಲೇ ಮಾಡಲಿಕ್ಕೆ ಆಗ್ತಾಯಿಲ್ಲ. ಒಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ, ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟಿದೆ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಅಂತೇಳಿ, ಡ್ರಗ್ ಪ್ಯಾಡ್ಲರ್ಸ್ಗಳ ಜೊತೆಲಿ. ಇಲ್ಲಾಂದ್ರೆ ಇಷ್ಟೊಂದು ರಾಜಾರೋಷವಾಗಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಅದರ ಅರ್ಥ ಜನಕ್ಕೆ ಒಂದು ರೀತಿಯಲ್ಲಿ ಅಸಹ್ಯ ಬಂದ್ಬಿಟ್ಟಿದೆ ಆಮ್ ಆದ್ಮಿ ಪಾರ್ಟಿ ಬಗ್ಗೆ. ಜೊತೆಗೆ ಏನು ಭಗವಂತ್ ಸಿಂಗ್ ಮಾನ್ ಅವ್ರನ್ನ ಧರ್ಮದ್ರೋಹಿ ಅಂತೇಳಿ ಏನು ಸಿಖ್ಖರ ಒಂದು ಟಾಪ್ ಮೋಸ್ಟ್ ಪ್ರಬಂಧಕ ಸಮಿತಿ ಘೋಷಣೆ ಮಾಡಾಗಿದೆ. ಅದಾದ ಮೇಲೆ ಈ ಪಂಥಿಕ್ ಓಟ್ ಏನಿದೆ ಅದು ಇನ್ನು ಆಮ್ ಆದ್ಮಿ ಪಾರ್ಟಿಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಪಂಥಿಕ್ ಓಟ್ಗೆ ಇನ್ನೊಂದು ಆಲ್ಟರ್ನೇಟಿವ್ ಇದ್ದಿದ್ದು ಯಾವಾಗಲೂ ಶಿರೋಮಣಿ ಅಕಾಲಿ ದಳ್, SAD. ಈಗ ಶಿರೋಮಣಿ ಅಕಾಲಿ ದಳಿಗೆ ತಲೆನೂ ಇಲ್ಲ, ಬುಡನೂ ಇಲ್ಲ. ಸುಜಿತ್ ಸಿಂಗ್ ಬರ್ನಾಲ್ ಅವರು ತೀರೋದ ಮೇಲೆ ಅವರ ಮಗನಿಗಂತೂ ನಾವು ಪಕ್ಷದ ಮೇಲೆ ಹಿಡಿತ ಸಾಧ್ಯವೇ ಆಗಿರಲಿಲ್ಲ. ಈಗ ಆಲ್ಮೋಸ್ಟ್ ಒಂಥರ ಏನೋ ವಿನಾಶದ ಹಂಚಿಕೊಟ್ಟೋಗ್ತಾ ಇದೆ. ಇನ್ನು ಕಾಂಗ್ರೆಸ್ ಕತೆ ಕೇಳಿದ್ರೆ, ಕಾಂಗ್ರೆಸ್ಸಲ್ಲಿ ಅದ್ಭುತವಾಗಿ ನಾಯಕತ್ವವನ್ನು ಕೊಟ್ಟಿದ್ದಂತಹ ಅಮರಿಂದರ್ ಸಿಂಗ್ ಅವ್ರನ್ನ ಪಕ್ಷ ಉಚ್ಚಾಟನೆ ಮಾಡ್ತು. ಈ ರಾಹುಲ್ ಗಾಂಧಿಯ ತಿಕ್ಕಲುತನಕ್ಕೆ ತನಕಾಲ ಮೇಲೆ ತಾಲೆ ಕುಲಾವಿ ಹೊಡ್ಕೊಳ್ತಕ್ಕಂಥ ಉದಾಹರಣೆಗಳಿಗೆ ಪಂಜಾಬ್ ಕೂಡ ಒಂದು ಗಟ್ಟಿ ಉದಾಹರಣೆ. ಚೆನ್ನಾಗಿದ್ದಂಥ ಕಾಂಗ್ರೆಸ್ಸು, ಗಟ್ಟಿಗಿದ್ದಂಥ ಕಾಂಗ್ರೆಸ್ಸು, ಪವರಲ್ಲಿದ್ದಂಥ ಕಾಂಗ್ರೆಸ್ಸು, ಅದರ ಒಳ್ಳೆ ನಾಯಕತ್ವ ಅಮರಿಂದರ್ ಸಿಂಗ್ ಅವರಿಗೆ, ಅವ್ರು ಯಾವುದೇ ರೀತಿ ಭಿನ್ನಮತನೂ ಮಾಡ್ತಿರ್ಲಿಲ್ಲ, ಹೈಕಮಾಂಡ್ಗೆ ದ್ರೋಹನೂ ಮಾಡ್ತಿರ್ಲಿಲ್ಲ. ಇಂಥವ್ರನ್ನ ಆ ತರಲೆ ನವಜೋತ್ ಸಿಂಗ್ ಸಿದ್ದು ಮಾತು ಕೇಳಿಕೊಂಡು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು.
ಕಿತ್ತಾಕಿದ್ರು, ಚೀಫ್ ಮಿನಿಸ್ಟರ್ ಸೀಟಿಂದ ಕಿತ್ತಾಕಿದ್ರು. ಅವ್ರು ಬಿಟ್ಟು ಬೇರೆ ಕಡೆಗೆ ಹೋಗಿ ಪಕ್ಷ ಕಟ್ಕೊಂಡ್ರು, BJP ಜೊತೆಗೆ ಹೋದ್ರು. ಆದರೆ ಕಾಂಗ್ರೆಸ್ನ ಅವನತಿ ಅಲ್ಲಿಂದನೇ ಶುರುವಾಯಿತು. ಆಯಿತು, ನೆಕ್ಸ್ಟ್ ಚುನಾವಣೆ ಬಂದು ಚುನಾವಣೆ ಸೋಲ್ತಿಗೆ ವಿರೋಧ ಪಕ್ಷದಲ್ಲಿದೆ. ಈಗಲಾದ್ರೂ ಬುದ್ಧಿ ಬಂದಿದೆಯಾ? ಇಲ್ಲ. ಈಗೇನಾಗೋಗಿದೆ, ಮೊನ್ನೆ ನಡೆದಂತಹ ಅಲ್ಲಿನ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಆಯ್ಕೆಯಲ್ಲಿ, ಪಂಜಾಬ್ ಕಾಂಗ್ರೆಸ್ ಕಮಿಟಿ ಆಯ್ಕೆಯಲ್ಲಿ ಅಮರೀಂದರ್ ಸಿಂಗ್ ವಾರಿಂಗ್ ಅವರನ್ನ ಅಲ್ಲಿನ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೆ. ಅಗೇನ್ ಮತ್ತೊಬ್ಬ ಜಾಟ್ ಸಿಖ್ ಅವರು, ಒಳ್ಳೆ ಪ್ರಾಮಿನೆಂಟ್ ಫೇಸ್, ಬೆಳೀತಾ ಇರ್ತಕ್ಕಂಥ ಒಂದು ಯುವಕ. ಆದರೆ ಯಾವಾಗ ವಾರಿಂಗ್ ಅವರ ಹೆಸರು ಘೋಷಣೆ ಆಯಿತು, ಚೆನ್ನಿ ಉರಿದೆದ್ದು ಬಿದ್ದುಬಿಟ್ಟಿದ್ದಾರೆ. ಚರಣ್ಜಿತ್ ಸಿಂಗ್ ಚೆನ್ನಿ ಅಂದರೆ ಮುಂಚೆ ಚೀಫ್ ಮಿನಿಸ್ಟರ್ ಆಗಿದ್ದವರು, ಈಗ ಜಲಂಧರ್ನ MP ಚರಣ್ಜಿತ್ ಸಿಂಗ್ ಚೆನ್ನಿ ಹಾಗೂ ಸುಖೀಂದರ್ ರಾಂಧವ ಇವರು ಹೈಕಮಾಂಡ್ ಮೇಲೆ ಸಿಡಿದೋದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈ ಏನು ದಲಿತ ಸಮುದಾಯದ ಓಟ್ಗಳೇನಿದೆ, ಆಲ್ಮೋಸ್ಟ್ ಒಂದು 30% ಓಟ್ಗಳು ತನಕ ಇರಬಹುದು ಅಂತ ನಾನು ಅಂದಾಜಿದೆ ಪಂಜಾಬಲ್ಲಿ. ಅದರ ಮೇಲೆ ಚೆನ್ನಿಯ ಹಿಡ್ತಾ ಇದೆ. ಹಾಗಾದರೆ ಚೆನ್ನಿ ಒಂದು ಪಕ್ಷವನ್ನು ಗೆಲ್ಲಿಸ್ಬಿಡ್ತಾರ? ಆ ಶಕ್ತಿ ಇದೆಯಲ್ವೋ ಗೊತ್ತಿಲ್ಲ. ಆದರೆ ಒಂದು ಪಕ್ಷವನ್ನು ಸೋಲಿಸ್ತಕ್ಕಂಥ ಶಕ್ತಿ ಮಾತ್ರ ಅವ್ರು ಚೆನ್ನಿ ಅವರಿಗಿದೆ. ಈಗ ಬರ್ತಿರ್ತಕ್ಕಂಥ ಸುದ್ದಿ ಏನಂತ ಹೇಳಿದ್ರೆ, ಅವರು ಕಾಂಗ್ರೆಸ್ಸಿಂದ ಸಿಡಿದು ಹೊಸ ಪಕ್ಷ ಕಟ್ತಾರೆ ಅಂತ ಹೇಳಿ. ಪಂಜಾಬ್ನ ರಾಜಕಾರಣ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ರೀತಿ ಕಲಸು ಮಲಸೋಗರ, ಚಿಂದಿ ಚಿತ್ರಾನ್ನ ಅಂತಾರಲ್ಲ ಕನ್ನಡದಲ್ಲಿ, ಆ ರೀತಿ ಆಗಿಬಿಟ್ಟಿದೆ. ಆಮ್ ಆದ್ಮಿ ಪಾರ್ಟಿ ವಿಷಯಕ್ಕೆ ಬಂದರೆ, ಆಮ್ ಆದ್ಮಿ ಪಾರ್ಟಿ ಕಂಡ್ರೆ ಜನಕ್ಕೆ ಅಸಹ್ಯ ಶುರುವಾಗೋಗಿದೆ. ಒಂದು ಕಡೆಗೆ ಮುಖ್ಯಮಂತ್ರಿನೇ ಧರ್ಮದ್ರೋಹಿ, ಅವರಿಗೆ ಸಪೋರ್ಟ್ ಮಾಡಬಾರ್ದು, ಸಿಕ್ಕರೆ ಅವರು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತೇಳಿ ಅಲ್ಲಿನ ಪ್ರಬಂಧಕ ಸಮಿತಿ ಆರ್ಡರ್ ಮಾಡಿದೆ, ಧರ್ಮದ್ರೋಹಿ, ಸಿಖ್ ದ್ರೋಹಿ ಅಂತೇಳಿ. ಸೊ ಹಾಗಾಗಿ ಸಿಖ್ರು ಆಮ್ ಆದ್ಮಿ ಪಾರ್ಟಿ ಜೊತೆ ನಿಲ್ಲಲ್ಲ. ಜೊತೆಗೆ ಬೇರೆ ಜನ ಎಲ್ಲರೂ ಕೂಡ ಅಸಹ್ಯ ಪಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ ಸರ್ಕಾರದ ಬಗ್ಗೆ. ಅಷ್ಟು ವರ್ಸ್ಟ್ ಗೌರ್ಮೆಂಟು. 7 ಜನ ರಾಜ್ಯಸಭೆ MP ಗಳಲ್ಲಿ 6 ಜನ ಆಮ್ ಆದ್ಮಿ ಪಾರ್ಟಿಯ MP ಹೋಗಿ BJP ಸೇರ್ಕೊಂಡ್ಬಿಟ್ಟಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಆಮ್ ಆದ್ಮಿ ಪಾರ್ಟಿಗೆ ಕನಸೇ ಕಂಡಿಲ್ಲ. ಅದು ಒಂದು ಕಡೆಗೆ ಆಮ್ ಆದ್ಮಿ ಪಾರ್ಟಿ ಚಿಂದಿ ಚಿತ್ರಾನ್ನ ಆಗಿದ್ರೆ, ಇನ್ನೊಂದು ಕಡೆಗೆ ಶಿರೋಮಣಿ ಅಕಾಲಿದಳ ಅದು ಅಸ್ತಿತ್ವಕ್ಕೆ ಇಲ್ವೇನೋ ಅನ್ನೋಷ್ಟು ವೀಕ್ ಆಗೋಗಿದೆ. ಇನ್ನು ಮೂರನೇ ಶಕ್ತಿಶಾಲಿಯಾದಂಥ ಅಥವಾ ಅತ್ಯಂತ ಶಕ್ತಿಶಾಲಿಯಾದ ಪಾರ್ಟಿ ಯಾವುದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಸಲ್ಲಿ ಅಮರೀಂದರ್ ಸಿಂಗ್ ವಾರಿನ್ ಅವ್ರನ್ನ ಅಧ್ಯಕ್ಷರು ಅಂತ ಘೋಷಣೆ ಮಾಡೋದ್ಮೇಲೆ ಇಡೀ ಪಕ್ಷ ಹೊಡೆದೋಗಿದೆ. ಚೆನ್ನಿ ಇನ್ನೊಂದು ಪಾರ್ಟಿ ಕಟ್ತೀನಿ ಅಂತ ಕೂತಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಕತೆನೂ ಹೋಗಿ ಇರ್ತಕ್ಕಂಥ 4ನೇ ಆಲ್ಟರ್ನೇಟಿವ್ ಏನಂತ ಹೇಳಿದ್ರೆ BJP. ಇದ್ದಿದ್ರಲ್ಲಿ BJP ಒಂದಷ್ಟು ಶಕ್ತಿಶಾಲಿಯಾಗಿ ಹೋಗ್ತಾ ಇದೆ, ಬರ್ತಿರ್ತಕ್ಕಂಥ ಲೀಡರ್ಗಳನ್ನ ಸೇರಿಸ್ಕೊತಾ ಇದೆ. ಇನ್ನು ರವನೀತ್ ಸಿಂಗ್ ಬಿಟ್ಟು ಇದ್ದಾರೆ, ಇವರು ಕಾಂಗ್ರೆಸ್ಸಲ್ಲಿ MP ಆಗಿದ್ರು, ವೆರಿ ಇನ್ಫ್ಲೂಯೆನ್ಷಿಯಲ್ ಲೀಡರಲ್ಲಿ. ಅಗೇನ್ ಜಾಟ್ ಸಿಕ್ಕು. ಬೇನ್ ಸಿಂಗ್ ಏನಿದ್ರು ಮುಖ್ಯಮಂತ್ರಿ, ಅವರ ಮೊಮ್ಮಗ. ಇವರು BJPಯ ಚುಕ್ಕಾಣಿ ಹಿಡಿದಿದ್ದಾರೆ. ಇವ್ರ ಜೊತೆಗೆ ಈಗ ರಾಘವ್ ಚಡ್ಡಾ ಆಮ್ ಆದ್ಮಿ ಪಾರ್ಟಿಯಿಂದ ಬಂದಂತಹ ರಾಜ್ಯಸಭಾ ಮೆಂಬರ್ಗಳು, ಅವರು ಕೂಡ ಕೈ ಜೋಡಿಸಿದ್ದಾರೆ. ಒಂದು ರೀತಿಯಲ್ಲಿ ಸಂಘಟನೆ ಅಲ್ಲಿಂದ ನಡೀತಾ ಇದೆ. ಇದು ಒಂದು ಪಾಠ ಪಕ್ಕಕ್ಕೆ ಇಡೋಣ. ನೋಡಿ, ಈ ಪಂಥಿಕ್ ಸಿಕ್ಕದ ಏನೋ ಒಂದು ವೋಟ್ ಬ್ಯಾಂಕ್ ಇತ್ತು, 17% ತನಕ ಇರ್ತಕ್ಕಂಥ ಒಂದು ಗಟ್ಟಿ ವೋಟ್ ಬ್ಯಾಂಕು, ಇಲ್ಲಿವರೆಗೂ ಹಿಡ್ತಾ ಇರ್ತಕ್ಕಂಥ ವೋಟ್ ಬ್ಯಾಂಕು, ಅದು ಇವಾಗ ಎಲ್ಲಿಗೆ ಹೋಗುತ್ತೆ? ಅವರಿಗೆ ಮೊದಲೇ ಇದ್ದಿದ್ದ ಆಪ್ಷನ್ನು ಕಾಂಗ್ರೆಸ್ಸು. ಈ ಸರಿ ಕಾಂಗ್ರೆಸ್ಗೆ ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ, ಮೊನ್ನೆ ಸಟ್ಲೆಜ್ ಅಂತಕ್ಕಂಥ ಒಂದು ಫಿಲಮ್ ರಿಲೀಸ್ ಆಯಿತು. ಆ ಸಟ್ಲೆಜ್ ತುಂಬ ಸದ್ದು ಮಾಡಿದೆ. ಆ ಸಟ್ಲೆಜ್ ಏನಂತ ಹೇಳಿದ್ರೆ, ಒಬ್ಬ ಜಸ್ವಂತ್ ಸಿಂಗ್ ಖಾಲ್ರಾ ಅನ್ನೋದು ಬಯೋಪಿಕ್. ಅದು ಅವ್ನು ಇನ್ವೆಸ್ಟಿಗೇಷನ್ ಮಾಡಿಕೊಂಡು, ಏನು ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ, ಇದು ದಿಲ್ಜಿತ್ ದೊಸಂಜ್ ಅವರ ಮೂವಿ. ಈ ಇನ್ವೆಸ್ಟಿಗೇಷನ್ ಏನಂತ ಹೇಳಿದ್ರೆ, 1980ರ ದಶಕದಲ್ಲಿ ಮತ್ತು 90ರ ದಶಕದಲ್ಲಿ ಏನು ಪಂಜಾಬಲ್ಲಿ ಉಗ್ರಗಾಮಿಗಳ ಉಪಟಳ ಪೀಕಲ್ಲಿದ್ದಾಗ ಯಾವ ರೀತಿ ಸರ್ಕಾರಗಳು ಒಂದು ಆರ್ಗನೈಸ್ಡ್ ಕಿಲ್ಲಿಂಗ್ ಮಾಡೋದು, ಮಾಸ್ ಕಿಲ್ಲಿಂಗ್ ಮಾಡೋದು ಮತ್ತು ಮಾಸ್ ಬರಿಯಲ್ ಮಾಡೋದು, ಅದರ ಒಂದು ಚಿತ್ರಣವನ್ನು ಕೊಟ್ಕೊಂಡು ಹೋಗುತ್ತೆ ಈ ಮೂವಿ ಸಟ್ಲೆಜ್, ದಿಲ್ಜಿತ್ ದೊಸಂಜ್ದು. ಇದು ZEE5ಅಲ್ಲಿ OTTನಲ್ಲಿ ರಿಲೀಸ್ ಆಯಿತು. ರಿಲೀಸ್ ಆದ 48 ಗಂಟೆ ಒಳಗಡೆ ಕೇಂದ್ರ ಸರ್ಕಾರ ಅದನ್ನು ಬ್ಯಾನ್ ಮಾಡ್ತು. ಅಷ್ಟೊಳಗಡೆ ಎಷ್ಟೆಷ್ಟು ಡೌನ್ಲೋಡ್ ಆಗಬೇಕಂತ ಡೌನ್ಲೋಡ್ ಆಗ್ಬಿಡ್ತು. ಇವತ್ತಾಗಲೇ ಇಂಟರ್ನೆಟ್ಟಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದು ಚಲಾವಣೆ ಆಗ್ತಾ ಇದೆ. ಈ ಚಲನಚಿತ್ರ ಬಂದ ಮೇಲೆ ಇಡೀ ಪಂಜಾಬಿನ ಚುನಾವಣೆಯ ಈಕ್ವೇಷನ್ನೇ ಬದಲಾವಣೆ ಆಗೋಗಿದೆ. ಯಾಕೆ ಅಂತ ಹೇಳಿದ್ರೆ, ಅಷ್ಟು ದೌರ್ಜನ್ಯ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರದಲ್ಲಿದ್ದಿದ್ದು ಕಾಂಗ್ರೆಸ್ಸು. ಈಗ ಆ ಏನು ಪಂಥಿಕ್ ಸಿಖ್ಖರ ಕೋಪ ಇದೆ, ಅದು ಕಂಪ್ಲೀಟಾಗಿ ಕಾಂಗ್ರೆಸ್ ಹೊರಟೋಗಿದೆ. ಸೊ ಅವರು ಈಗ ಕಾಂಗ್ರೆಸ್ಗೆ ಓಟ್ ಹಾಕೋ ಸ್ಥಿತಿನಲ್ಲಿಲ್ಲ. ಕೇಂದ್ರ ಸರ್ಕಾರ ಈ ಸಟ್ಲೆಜ್ ಫಿಲಮನ್ನು ಬ್ಯಾನ್ ಮಾಡೋ ಸಂದರ್ಭದಲ್ಲೂ ಕೂಡ ಕೆಲವರು ಅದಕ್ಕೆ ಕಾರಣಗಳನ್ನು ಕೊಟ್ಟರು. ಏನು ಕೇವಲ ಒಂದು ಫೇಸನ್ನು ಮಾತ್ರ ತೋರಿಸಿದಿರಿ, ಉಗ್ರಗಾಮಿಗಳ ಮೇಲೆ ಆಗಿದ್ದಂತಹ ಇದನ್ನು ತೋರಿಸಿದಿರಿ. ಅದು ಬಿಟ್ಬಿಟ್ರೆ ಹಿಂದೂ ಮೈನಾರಿಟಿಗಳ ಮೇಲೆ ಉಗ್ರಗಾಮಿಗಳು ಮಾಡಿದಂತಹ ಅನ್ಯಾಯ, ಅತ್ಯಾಚಾರ, ಅವರ ಹತ್ಯೆಗಳನ್ನ ನೀವು ತೋರಿಸಿಲ್ಲ. ಹಿಂದೂಗಳಿಗಾದಂತಹ ಘನಘೋರ ಅನ್ಯಾಯವನ್ನು ನೀವು ತೋರಿಸಿಲ್ಲ ಈ ಮೂವಿನಲ್ಲಿ. ಈ ಥರ ಒಂದು ವಾದ ಇದೆ. ಅದನ್ನು ಬಿಟ್ಟು ಕೂಡ ಮಾಡ್ತಾ ಇದ್ದಾರೆ, ಅದು ಸಪ್ರೇಟ್ ಇಶ್ಯೂ. ಆದರೆ ಈ ಚಿತ್ರವನ್ನು ನೋಡಿದ ಮೇಲೆ ಪಂಥಿಕ್ ಸಿಖ್ಖರು ಇನ್ನು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಶಿರೋಮಣಿ ಅಕಾಲಿದಳ ಹಾಕಬೇಕು ಅಂತೇಳಿ ಶಿರೋಮಣಿ ಅಕಾಲಿದಳ ಎಕ್ಸಿಸ್ಟೆನ್ಸಲ್ಲೇ ಇಲ್ಲ. ಇನ್ನು ಆಮ್ ಆದ್ಮಿ ಪಾರ್ಟಿಗೆ ಹಾಕಬೇಕು ಅಂತ ಹೇಳಿದ್ರೆ, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಮಂತ್ರಿನೇ ಧರ್ಮದ್ರೋಹಿ ಅಂತೇಳಿ ಘೋಷಣೆ ಮಾಡಿಬಿಟ್ಟಿದೆ. ಇವ್ರದ್ದೇ ಏನೋ ಪ್ರಬಂಧಕ ಸಮಿತಿ. ಹಾಗಾದರೆ BJPಗೆ ಹಾಕ್ತಾರೆ 4ನೇದು? ಚಾನ್ಸೇ ಇಲ್ಲ. ಅವ್ರು ಯಾವತ್ತೂ BJP ಸಪೋರ್ಟರ್ಸ್ ಅಲ್ಲ. ಹಾಗಾದರೆ ಆ ಓಟ್ಗಳು ಎಲ್ಲೋಗುತ್ತೆ? ಇಲ್ಲಿ 5ನೇ ಪ್ಲೇಯರ್ ಎಂಟರ್ ಆಗಿಬಿಟ್ಟಿದೆ, ಅಮೃತ್ ಸಿಂಗ್ ಪಾಲ್. ನೋಡಿ, ಅಮೃತ್ ಸಿಂಗ್ ಪಾಲು 2023ರಿಂದ ಜೈಲಲ್ಲಿದ್ದಾನೆ. ಕಟ್ಟರ್ ಉಗ್ರಗಾಮಿ, ಕಟ್ಟರ್ ಖಲಿಸ್ತಾನಿ. ಅವನು ಜೈಲಲ್ಲಿ ಇದ್ಕೊಂಡು ಅಸ್ಸಾಂ ಜೈಲಲ್ಲಿದ್ದಾನೆ. ಈಗ ಅವನು
ಜೈಲಲ್ಲಿ ಇದ್ಕೊಂಡೇನೆ 2024ರಲ್ಲಿ ಖಡು ಸಾಹೇಬಿಂದ ಇಂಡಿಪೆಂಡೆಂಟ್ MP ಆಗಿ ಗೆದ್ದ. ಅವನೊಂದು ಪಕ್ಷ ಇದೆ, ಪಕ್ಷ ಅನ್ನೋದಕ್ಕಿಂತ ಒಂದೊಂದು ಔಟ್ಫಿಟ್ ಇದೆ, ವಾರಿಸ್ ಪಂಜಾಬ್ ಡೇ ಅಂತೇಳಿ. ಈಗ ಅದು ಕೂಡ ಪಂಜಾಬಲ್ಲಿ ಕಂಟೆಸ್ಟ್ ಮಾಡುತ್ತೆ, 5ನೇ ಫೋರ್ಸ್ ಪಂಜಾಬಲ್ಲಿ ಕಂಟೆಸ್ಟ್ ಮಾಡುತ್ತೆ. ಈ ಪಂಥಿಕ್ ವೋಟ್ಗಳೇನಿದ್ದಾವೆ ಇದು ಅಮೃತ್ ಪಾಲ್ ಸಿಂಗ್ ಹೋಗುತ್ತೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಪಂಜಾಬಲ್ಲಿ ಈ ಬಾರಿ ಚುನಾವಣೆಯಲ್ಲಿ ದೊಡ್ಡ ಫೋರ್ಸ್ ಆಗಿ 5 ಪಾರ್ಟಿಗಳು ಕಂಟೆಸ್ಟ್ ಮಾಡ್ತವೆ. ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್ಸು, ಶಿರೋಮಣಿ ಅಕಾಲಿ ದಳ, BJP ಮತ್ತು ಅಮೃತ್ ಪಾಲ್ ಸಿಂಗ್ ಪಕ್ಷ. ಅಂದರೆ ಇಲ್ಲಿವರೆಗೂ ಚುನಾವಣೆ ಏನಂತಿದ್ರೆ 51% ತಗೊಂಡವರು ಗೆಲ್ತಾರೆ ಅಂತೇಳಿ. ಆದರೆ ಭಾರತದ ರಾಜಕಾರಣದಲ್ಲಿ ಹಂಗಲ್ಲ. ಸರಿ 27-28% ತಗೊಂಡವರನ್ನು ಕೂಡ ದೇಶ ಆಳ್ಬಿಡ್ತಾರೆ ಅಥವಾ ರಾಜ್ಯ ಆಳ್ಬಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪಂಜಾಬಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಂಜಾಬಲ್ಲಿ ಹಾಗಾದರೆ BJP ಬಹುಮತಕ್ಕೆ ಬಂದ್ಬಿಡುತ್ತಾ? 110 ಜನಕ್ಕೆ 59 ಬೇಕು, 59 ಸೀಟು BJP ಬರುತ್ತಾ? ಭಾಳ ಕಷ್ಟ ಇದೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 35-36ಗೆ ಬಂದು ನಿಲ್ಬೋದು. ಅದೇ ಸರ್ಕಾರ ಮಾಡುತ್ತಾ? ಖಂಡಿತ ಸರ್ಕಾರ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರ ಹತ್ರ ಬಹುಮತ ಬರ್ತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಇಲ್ಲ. ಈ ಕಡೆ ಹಿಂದೂ ಮೈನಾರಿಟಿ ಓಟ್ಗಳು ಮತ್ತೆ ನಗರದ ಸಿಖ್ ಓಟ್ಗಳು BJPಗಿದ್ರೆ, ಈ ಪಂಥಿಕ್ ಓಟ್ಗಳು ಅಮೃತ್ ಪಾಲ್ ಸಿಂಗಿಗೆ ಹೋದ್ರೆ ಬೇರೆ ಎಲ್ಲ ಪಾರ್ಟಿಗಳಲ್ಲೂ ಒಂಥರ ಹೇಳಿದ್ಮೇಲೆ ಚಿಂದಿ ಚಿತ್ರಾನ್ನ ಹೋಗ್ತದೆ ಈ ಸರಿ ಓಟು. ಹಾಗಾಗೇನೆ ಉಳಿದಿರ್ತಕ್ಕಂಥ ಇದರಲ್ಲಿ ಅತ್ಯಂತ ಬಲಿಷ್ಠವಾಗಿ ಈಗ ಕಾಣ್ತಿರ್ತಕ್ಕಂಥದ್ದು BJP. ಯಾಕೆ ಅಂತ ಹೇಳಿದ್ರೆ ಚೆನ್ನೈ ಕೂಡ ಹೊಸ ಪಾರ್ಟಿ ಕಟ್ಕೊಂಡು ಬರ್ತಾರೆ. ಚೆನ್ನೈ ಹೊಸ ಪಾರ್ಟಿ ಕಟ್ಕೊಂಡ್ಬಂದರೆ ಏನು ದಲಿತ ಸಮುದಾಯ ಓಟ್ಗಳು ಇಲ್ಲಿವರೆಗೂ ಗಟ್ಟಿಯಾಗಿ ಕಾಂಗ್ರೆಸ್ಸಿಗೆ ಬೀಳ್ತಿದ್ದು ಅದು ಕೂಡ ಸ್ಪ್ಲಿಟ್ ಹೋಗುತ್ತೆ. ಒಂದು ರೀತಿಯಲ್ಲಿ ಆಳೋರಿಗೆಲ್ಲ ಉಳಿದವರೆಗೌಡ ಆಗ್ತಾರೇನೋ. ಆದರೆ BJP ಹೋಗ್ತಿರ್ತಕ್ಕಂಥ ಏನೊಂದು ಸ್ಪೀಡ್ ಇದೆ, ಒಂದು ಸ್ಕೇಲ್ ಇದೆ, ಒಂದು ಟ್ಯಾಕ್ಟಿಕ್ಸ್ ಇದೆ. ಇಡೀ ಪಂಜಾಬ್ನ ರಾಜಕಾರಣಕ್ಕೆ ಒಂದು ಹೊಸ ದಿಕ್ಕು ಕೊಡೋ ರೀತಿಯಲ್ಲಿ ಸಾಗ್ತಾ ಇದೆ. ಇನ್ನು ಬರ್ತಿರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಬಂದಾಗ ಅದರ ಬಗ್ಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದ.